ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ಭಾನುವಾರ ಸೆಷನ್ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ 10 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ. ಮೆನ್ಸುರೇಷನ್ 2D 3D ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲಗಳು 3 ತರಗತಿಗಳಾಗಿದೆ, 3 ಕ್ಲಾಸಸ್. ಅದ್ರಲ್ಲಿ ಏನಾದ್ರೂ ಯಾರಿಗಾದ್ರೂ ಡೌಟ್ ಇದ್ರೆ ಇಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು. ಯಾರಿಗ್ ಡೌಟ್ ಇದೆ ಅವರು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ಡೌಟ್ ನ ಮೆಸೇಜ್ ಕಳಿಸ್ಬೋದು. ನಾನು ಆ ಡೌಟ್ ಏನಿದೆ ನೋಡಿ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅನ್ನೆಸೆಸರಿ ಯಾರು ಮೆಸೇಜ್ ಮಾಡಬಾರ್ದು. ಕ್ಲಾಸ್ ಏನ್ ಸಂಬಂಧಪಟ್ಟಿದೆ ಕ್ಲಾಸ್ ಸಂಬಂಧಪಟ್ಟಂಗ್ ಡೌಟ್ ಕೇಳಬೇಕು. ಅನ್ನೆಸೆಸರಿ ಮೆಸೇಜ್ ಮಾಡಿದ್ರೆ ನಾವೇ ರಿಮೂವ್ ಮಾಡ್ತೀವಿ ಅವ್ರನ್ನ. ಮೆನ್ಸುರೇಷನ್ 2D 3D ಅಂದ್ರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು 3 ಕ್ಲಾಸ್ ಆಗಿದೆ. ಫಸ್ಟ್ ಸೆಷನ್ ಬಂದು ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್ ಅಂದ್ರೆ ಘನಾಕೃತಿಗಳ ಸಂಯೋಜನೆ ಬಗ್ಗೆ ಇತ್ತು. ಸೆಕೆಂಡ್ ಕ್ಲಾಸ್ ಬಂದು ಫ್ರಸ್ಟಮ್ ಆಫ್ ಕೋನ್ ಶಂಕಾಕೃತಿಯ ಭಿನ್ನಕ, ಶಂಕುವಿನ ಭಿನ್ನಕ ಅಂತ ಹೇಳಿ ಕರಿತೀವಿ. 3ನೇ ತರಗತಿ ಬಂದು ಟ್ರಯಾಂಗ್ಯುಲರ್ ಪ್ರಿಸಮ್ ಅಂತ ಹೇಳಿದ್ರೆ ಪಟ್ಟಕದ ಬಗ್ಗೆ ನೋಡಿದೀವಿ ಮೊನ್ನೆ ಕ್ಲಾಸ್ ಅಲ್ಲಿ. ಇದಕ್ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಯಾವ್ದಾದ್ರು ನಾನ್ ಮಾಡ್ಸಿರೋಂತ ಕ್ಲಾಸ್ ಅಲ್ಲಿ ಏನ್ ಪ್ರಾಬ್ಲಮ್ ಮಾಡ್ಸಿದೆ ಅಂತ ಪ್ರಾಬ್ಲಮ್ಗಳು ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದ್ರೆ ಇಂಥ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತ ಕೇಳ್ಬೋದು, ಮತ್ತೆ ಸಾಲ್ವ್ ಮಾಡ್ಕೊಡ್ತೀನಿ. ರಂಜನಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಡೌಟ್ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಕ್ ಆಗತ್ತಾ? ನಿಮ್ ಡೌಟ್ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಮಧ್ಯಾಂಕ ಅರ್ಥ ಆಗಿಲ್ಲ ಅಂತೆ. ಮಧ್ಯಾಂಕದ ಕ್ಲಾಸ್ ಅಲ್ಲಿ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ಈ ಸೆಷನ್ ಅಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಆ ಮೇಡಮ್ ಬಂದು ಡೌಟ್ ಕ್ಲಾರಿಫೈ ಮಾಡ್ತಾರೆ. ಇದಕ್ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಮೌನ ಮೆಸೇಜ್ ಹಾಕಿದ್ದಾರೆ, ಫ್ರಸ್ಟಮ್ ಆಫ್ ಕೋನ್ ಅರ್ಥ ಆಗಿಲ್ಲ ಅಂತ ಹೇಳಿ. ಫ್ರಸ್ಟಮ್ ಆಫ್ ಕೋನ್ ಅಲ್ಲಿ ಏನ್ ಅರ್ಥ ಆಗಿಲ್ಲಪ್ಪ, ಯಾವ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಥವಾ ಫಸ್ಟ್ ಇಂದ ಏನಾದ್ರು ಮಾಡ್ಬೇಕಾ, ಯಾವ ಟಾಪಿಕ್ ಪರ್ಟಿಕ್ಯುಲರ್ ಆಗಿ ಅರ್ಥ ಆಗಿಲ್ಲ ಅಂತ. ವೆನ್ ವಿ ಯೂಸ್ BH ಪ್ಲಸ್ B1 ಪ್ಲಸ್ B2 ಪ್ಲಸ್ B3 ಇಂಟು L ಅಂತ ಕೇಳಿದ್ದಾರೆ. ತ್ರಿವೀಕ್ಷಾ ಓಕೆ. ವೆನ್ ವಿ ಯೂಸ್ BH ಪ್ಲಸ್ B1 ಪ್ಲಸ್ B2 ಪ್ಲಸ್ B3 ಇಂಟು L ಅಂತ ಹೇಳಿದ್ರೆ ಟ್ರಯಾಂಗ್ಯುಲರ್ ಪ್ರಿಸಮ್ದು ಏನ್ ಫಾರ್ಮುಲಾದು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ ಟ್ರಯಾಂಗ್ಯುಲರ್ ಪ್ರಿಸಮ್. ಯಾವಾಗ ಯೂಸ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ that is equal to BH plus B1 plus B2 plus B3 into L. ಈ ಫಾರ್ಮುಲಾನ ನಾವ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಡೌಟ್ ಕೇಳಿದ್ದಾರೆ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು ಅಂತ ಹೇಳೋದಾದ್ರೆ BH means the area of triangular base. We have 2 triangular base in prism. ಪಟ್ಟಕದಲ್ಲಿ ನಮಗೆ 2 ತ್ರಿಭುಜಾಕೃತಿಯ ತಳಗಳನ್ನ ನಾವು ನೋಡ್ತೀವಿ. ಅದು ಏರಿಯಾ ಆಫ್ 2 ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪದ ಇಂಟು ಎತ್ತರ ಪ್ಲಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದಾಗ ನಮಗೆ ಹಾಫ್ ಪ್ಲಸ್ ಹಾಫ್ ಏನ್ ಸಿಗುತ್ತೆ 1 ಆಗುತ್ತೆ. ದಟ್ ಈಸ್ BH ಅಂತ ತಗೋತೀವಿ. ಇನ್ನು B1 ಪ್ಲಸ್ B2 ಪ್ಲಸ್ B3 ಇಂಟು L ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ BH ಹೆಂಗ್ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. BH ಪ್ಲಸ್ 3BL ನ ಇನ್ ಕೇಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಇನ್ ಕೇಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಲ್ ದ 3 sides ಆರ್ ಈಕ್ವಲ್. ದಟ್ ಈಸ್ ಒಂದ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡ್ರೆ ನಾವು 3 ಬಾಹುಗಳು ಕೂಡ ಸಮನಾಗಿರುತ್ತೆ. ಇನ್ ಕೇಸ್ ಆಫ್ ಸ್ಕೇಲಿನ್ ಟ್ರಯಾಂಗಲ್
ಆರ್ ಐಸೋಸೆಲೆಸ್ ಟ್ರಯಾಂಗಲ್ ತಗೊಂಡ್ರೆ ದೇ ಆರ್ ಇನ್ ಐಸೋಸೆಲೆಸ್ ಟ್ರಯಾಂಗಲ್ 2 sides are equal and one is different. In scalene triangle all the 3 sides are different in measurement. So in case of scalene triangle and isosceles triangle ನಾವ್ ಏನ್ ಮಾಡ್ತೀವಿ 3b ಅಂತ ಹೇಳಿದ್ರೆ ಇಲ್ಲಿ b ಕಾಮನ್ ಆಗಿರುತ್ತೆ equilateral triangle ಅಲ್ಲಿ. In case of scalene triangle ಅಲ್ಲಿ breadth of the all the 3 rectangular faces are different. Here the sides of the triangular face ಏನಿರುತ್ತೆ that is act as breadth of the 3 rectangular faces. Prism ಅಂತ ತಗೊಂಡಾಗ ನಾವು ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ತೋರಿಸೋದಾದ್ರೆ ಸ್ಲೈಡ್ ಓಪನ್ ಮಾಡ್ತೀನಿ. ಇಲ್ಲಿದೆ ಟ್ರಯಾಂಗ್ಯುಲರ್ ಪ್ರಿಸಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡ್ರೆ ನಾವು ದ ಸೈಡ್ಸ್ ಆಫ್ ಟ್ರಯಾಂಗಲ್ ಎ ಬಿ ಬಿ ಸಿ ಅಂಡ್ ಎ ಸಿ ಏನಿದೆ ಇದು 3 ಸೈಡ್ಸ್ ಆಕ್ಟ್ ಆಸ್ ಬ್ರೆಡ್ತ್ ಆಫ್ ದಿ ಅನದರ್ 3 ರೆಕ್ಟಾಂಗ್ಯುಲರ್ ಫೇಸಸ್. ಇವಾಗ ಎ ಸಿ ಅಂತ ತಗೊಂಡ್ರೆ ನಾವು ಎ ಬಿ ಸಿ ಡಿ ಇ ಎಫ್ ಅಂತ ನೇಮಿಂಗ್ ಮಾಡ್ಕೊಂಡಿದೀವಿ. ಎ ಬಿ ಸಿ ಇಲ್ಲಿ ಎ ಸಿ ಆಕ್ಟ್ ಆಸ್ ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸ್ ಎ ಸಿ ಡಿ ಇ. ಈ ತರ sides of the triangular face act as breadth of the 3 rectangular face. ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ BH into BH plus B1 plus B2 plus B3 into L ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ ಇನ್ ಕೇಸ್ ಆಫ್ ಸ್ಕೇಲಿನ್ ಟ್ರಯಾಂಗ್ಯುಲರ್ ಫೇಸ್ ಬಂತು ಅಂದ್ರೆ ನಮ್ಗೆ. Then we use BH plus B1 plus B2 plus B3 into L. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು BH plus 3BL ಅಂತ ಹಾಕೊಂಡಿದೀವಿ ಇನ್ ಕೇಸ್ ಆಫ್ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ದೆ ನಾನು. ನೆಕ್ಸ್ಟ್ ಸ್ಕೇಲಿನ್ ಟ್ರಯಾಂಗಲ್ ಅಲ್ಲಿ 3 ರಿಮೂವ್ ಆಗಿದೆ. 3 ಪ್ಲೇಸ್ ಅಲ್ಲಿ B1 plus B2 plus B3 ಅಂತ ಇದೆ ಅಂತ ಹೇಳಿದ್ರೆ 3 ಬೇಸಸ್ ಆಫ್ ರೆಕ್ಟಾಂಗ್ಯುಲರ್ 3 ಬ್ರೆಡ್ತ್ ಆಫ್ ರೆಕ್ಟಾಂಗ್ಯುಲರ್ ಫೇಸಸ್ ಏನಿದೆ ಅದು B1 B2 B3 ಆಗಿರುತ್ತೆ. ನೆಕ್ಸ್ಟ್ ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೆ ಅದು ಅರ್ಥ ಆಗಿಲ್ಲ ಅಂತ ಹೇಳಿ ಡೌಟ್ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಕ್ಯೂಬ್ ಮೈನಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಮಾಡಿದ್ರೆ ನಮಗೆ ಸಿಗತ್ತೆ ಅಂತ ಹೇಳಿದ್ದೆ. ಓಕೆ, ಆ ಪ್ರಾಬ್ಲಮ್ ಓಪನ್ ಮಾಡ್ಕೊಳ್ಳೋಣ. ಇನ್ನೊಂದ್ಸಲ ಮಾಡ್ತೀನಿ. A globe of diameter 8 cm fits snugly inside a closed box in the shape of a cube of side 8 cm each. Find the amount of space in the box which is not occupied by the globe. 8 ಸೆಂಟಿಮೀಟರ್ ವ್ಯಾಸದ ಗ್ಲೋಬ್ ಪ್ರತಿ 8 ಸೆಂಟಿಮೀಟರ್ ಬದಿಯ ಘನದ ಆಕಾರದಲ್ಲಿ ಮುಚ್ಚಿದ ಪೆಟ್ಟಿಗೆಯೊಳಗೆ ಬಿಗಿಯಾಗಿ ಹೊಂದಿಕೊಳ್ಳುತ್ತದೆ. ಬಾಕ್ಸ್ನೊಳಗೆ ಗ್ಲೋಬ್ ಆಕ್ರಮಿಸಿದ ಜಾಗದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. Side of the cube that is A that is equal to 8 centimeter. ಮತ್ತೆ ಇನ್ನೇನ್ ಕೇಳಿದ್ದಾರೆ ವ್ಯಾಸ that is diameter of the sphere is 8 centimeter. Diameter D equals 8 centimeter. We need radius to find volume of sphere. ಅಂದ್ರೆ ತ್ರಿಜ್ಯದ ವ್ಯಾಲ್ಯೂ ಏನು ಅದು ನಮಗೆ ಬೇಕಾಗಿದೆ. So radius R equals D by 2 that is equals 8 centimeter by 2
that is equals 4 centimeter. ಇವಾಗ ತ್ರಿಜ್ಯ ಸಿಕ್ಕಿದೆ ನಮಗೆ. ಫಸ್ಟ್ ವಿ ನೀಡ್ ಟು ಫೈಂಡ್ ದ ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್, ವಿ ನೋ ದ ಫಾರ್ಮುಲಾ ಫಾರ್ ವಾಲ್ಯೂಮ್ ಆಫ್ ಕ್ಯೂಬ್ ಅಂದ್ರೆ ಚೌಕ ಘನದ ಘನಫಲ ಕಂಡುಹಿಡಿಯುವ ಸೂತ್ರ a cube. We know the value of a, that is 8 centimeter into 8 centimeter into 8 centimeter. 8 8 is 64 centimeter into centimeter, centimeter square into 8 centimeter. So volume of cube ಏನು ಸಿಕ್ಕಿದೆ 64 into 8, that is 512 centimeter cube. Next, volume of sphere, that is equal to ಫಾರ್ಮುಲಾ ಏನು ಗೋಳಾಕಾರದ ಘನಫಲ, that is 4/3 pi r cube. 4/3 pi means 22/7. r value 4 centimeter ಸಿಕ್ಕಿದೆ ನಮಗೆ. 4 centimeter into 4 centimeter into 4 centimeter, that is equal to 4 into 22, that is 88. 3 7s are 21. 4 4s are 16. 16 4s are 64 centimeter cube. 88 into 64. 4 8s are 32. 3 again 32 plus 3 35. 6 8s are 48. 4 48 plus 4 52. 8 plus 5, that is 13. 3 1 carry. 3 plus 1 4. 4 plus 2 6. 5. 5632 divided by 21 centimeter cube. Now ಫೈವ್ 5632 ನಾವು 21 ಇಂದ ಡಿವೈಡ್ ಮಾಡಬೇಕು. ಸೊ 21 2s are 42. 6 minus 2 4 1. 14 is smaller than 21. Then 3, that is 2 into 5, that is 10. 20 into 5 100 ಆಗುತ್ತೆ. ನೆಕ್ಸ್ಟ್ 1 105 ಆಗುತ್ತೆ. 2 7 21 into 7 ಮಾಡೋಣ. 7 1s are 7. 7 2s are 14. It is greater than 143. So into 6 ಮಾಡ್ಕೊಳ್ಳೋಣ. 6 1s are 6. 6 2s are 12. That is 126. 21 into 6 ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ 126. 13 13 minus 6 7. 3 minus 2 1. 1 minus 1 0. Again 17 is smaller than 21. 2 ಬರುತ್ತೆ. Next 21 into 8 ಮಾಡೋಣ. 21 into 8. 8 1s are 8. 8 2s are 16. That is 168. Twelve minus 8, that is 4. 6 minus 6 0. 1 minus 1 0. Again 4 is smaller than 21. We put point and 0. 21 2s are, that is 42, greater than 40. 21 1s are 21. 10 minus 1 9. 3 minus 1, sorry, 3 minus 2 1. It is carry on, that is 268.1 centimeter cube. Total volume equals volume of cube minus volume of sphere. Volume of cube answer ಎಷ್ಟು ಸಿಕ್ಕಿದೆ ನಮಗೆ 512 centimeter cube minus volume of sphere 268.1 centimeter cube. ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ 512 minus 268.
12 minus 8, that is 4. Again 10 minus 6, 4. 4 minus 2, 2. 244.1 centimeter cube. ದ ರಿಮೈನಿಂಗ್ ಸ್ಪೇಸ್, ಗೋಳ ಆಕ್ರಮಿಸದ ಜಾಗ ಎಷ್ಟು ಅಂತ ಕೇಳಿದ್ರು ಕ್ವಶನ್ ಅಲ್ಲಿ. ನಮ್ಗೆ ಆನ್ಸರ್ ಸಿಕ್ಕಿದೆ, ದಟ್ ಇಸ್ ವಾಲ್ಯೂಮ್ ಆಫ್ ಕ್ಯೂಬ್ ಮೈನಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಮಾಡಿದ್ರೆ ದಟ್ ಈಸ್ 244.1 ಸೆಂಟಿಮೀಟರ್ ಕ್ಯೂಬ್. ಮತ್ತೆ ಇನ್ಯಾರಿಗಾದ್ರೂ ಡೌಟ್ ಇದೆಯಾ? ಇನ್ ಫ್ರಸ್ಟಮ್ ಆಫ್ ಕೋನ್, ಇಫ್ ಸರ್ಕಂಫರೆನ್ಸ್ ಅಂಡ್ ಹೈಟ್ ಇಸ್ ಗಿವನ್, ಹೌ ಟು ಫೈಂಡ್ ವಾಲ್ಯೂಮ್ಸ್? Circumference and height. Okay. ವಾಲ್ಯೂಮ್, ಸರ್ಕಂಫರೆನ್ಸ್ ಅಂಡ್ ಹೈಟ್ ಕೊಟ್ಟಿದ್ರೆ ಫ್ರಸ್ಟಮ್ ಅಲ್ಲಿ ನಾವು ಹೇಗೆ ವಾಲ್ಯೂಮ್ ನ ಫೈಂಡ್ ಔಟ್ ಮಾಡೋದು ಅಂತ ಕ್ವಶನ್ ಕೇಳಿದ್ದಾರೆ. ವಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ಫಾರ್ಮುಲಾ ಏನು ಹಾಕೊಳ್ಳೋಣ. ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್, that is equal to 1/3 pi h r1 square plus r2 square plus r1 into r2. ಇವಾಗ ಫಾರ್ಮುಲಾ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಟು ಫೈಂಡ್ ವಾಲ್ಯೂಮ್ ಆಫ್ ಫ್ರಸ್ಟಮ್ ವಿ ನೀಡ್ ಹೈಟ್ r1 and r2. In case of circumference, what is the circumference? Formula for circumference of the circle, that is equal to 2 pi r. ಇಲ್ಲಿ ಒಂದು ಸರ್ಕ್ಯುಲರ್ ಫೇಸ್ ಸರ್ಕಂಫರೆನ್ಸ್ ಕೊಟ್ಟಿದ್ರೆ ನಿಮ್ಗೆ r1 ಮಾತ್ರ ಸಿಗತ್ತೆ, r2 ಸಿಗಲ್ಲ. ಇನ್ ಕೇಸ್ ಆಫ್ ದೇ ಗಿವ್ ಸರ್ಕಂಫರೆನ್ಸ್ ಆಫ್ ದ ಬೋತ್ ಸರ್ಕ್ಯುಲರ್ ಎಂಡ್ಸ್ ಏನಿದೆ ಫ್ರಸ್ಟಮ್ದು, ಅದೆರಡದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2 pi r ಇಂಟು ಕೊಟ್ಟಿರೋ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ, ದಟ್ ಈಸ್ a ಅಂತ ತಗೊಳ್ಳೋಣ. ವಿ ನೀಡ್ ಟು ಫೈಂಡ್ r. r ಈಕ್ವಲ್ಸ್ ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದು ಡಿವೈಡೆಡ್ ಬೈ 2 pi ಮಾಡಿದ್ರೆ ನಿಮ್ಗೆ ರೇಡಿಯಸ್ ವ್ಯಾಲ್ಯೂ ಸಿಗತ್ತೆ. ಅಲ್ಲಿಂದ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ಇನ್ನೇನ್ ಡೌಟ್ ಇದೆ? ಯೂನಿಟ್ ಕ್ಲಾಸ್ ಮಾಡ್ತಾರೆ, ನೆಕ್ಸ್ಟ್ ಸೈನ್ಸ್ ಇರುತ್ತೆ. ಓಪೋ A9 ಅಂತ ಇದೆ ನೇಮ್, ಹ್ಯಾಂಡ್ ರೈಸ್ ಮಾಡಿದೀರಾ. ಡೌಟ್ ಏನು ಅಂತ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನೆಕ್ಸ್ಟ್ ಸಬೀರ್ ಕೂಡ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಚಾಟ್ ಬಾಕ್ಸ್ ಅಲ್ಲಿ ಡೌಟ್ ಏನಿದೆ ಅಂತ ಹಾಕ್ಬೋದು. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ದಟ್ ಈಸ್ ವಾಲ್ಯೂಮ್ ಆಫ್ ಕೋನ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಹೇಗಾಗತ್ತೆ, ಹೌ ಟು ಸಾಲ್ವ್ ಅಂತ ಹೇಳಿ. ಸೊ ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಒಂದೇ ನಿಮಿಷ.
ಈ ಪ್ರಾಬ್ಲಮ್ ಡೌಟ್ ಕೇಳಿದ್ದೀರಾ? ಒಂದ್ಸಲ ಪ್ರಾಬ್ಲಮ್ ರೀಡ್ ಮಾಡ್ತೀನಿ. ಜೇಡಿ ಮಣ್ಣನ್ನು ಬಳಸಿ ವಿದ್ಯಾರ್ಥಿಯು 48 ಸೆಂಟಿಮೀಟರ್ ಎತ್ತರ ಮತ್ತು 12 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಾಕಾರದ ಕೋನನ್ನು ತಯಾರಿಸಿದನು. ಇನ್ನೊಬ್ಬ ವಿದ್ಯಾರ್ಥಿ ಅದನ್ನು ಗೋಳದ ರೂಪದಲ್ಲಿ ಮರುರೂಪಿಸುತ್ತಾನೆ. ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದೀರಾ. ಅಂದ್ರೆ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಫಸ್ಟ್. That is height of the cone. H equals 48 centimeter and radius of cone R equals 12 centimeter. Now we need to find the radius of sphere. That is, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ ವಾಲ್ಯೂಮ್ ಆಫ್ ಕೋನ್ ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ. ಏನಕ್ಕೆ ವಾಲ್ಯೂಮ್ ಆಫ್ ಕೋನ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಆಗತ್ತೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಏನು ಜೇಡಿ ಮಣ್ಣನ್ನ ತಗೊಂಡು ಕೋನ್ ರೂಪ ಮಾಡಿರ್ತಾನೆ, ಅಷ್ಟೇ ಮಣ್ಣನ್ನ ಯೂಸ್ ಮಾಡಿ ಸ್ಪಿಯರ್ ಶೇಪ್ ಮಾಡ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ. ಸೊ ದಟ್ಸ್ ವೈ ವಾಲ್ಯೂಮ್ ಆಫ್ ಕೋನ್ ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್. ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು ಅಂತ ಗೊತ್ತಿದೆ ನಮ್ಗೆ. ದಟ್ ಈಸ್ ನೌ ವಿ ನೀಡ್ ಟು ಫೈಂಡ್ ರೇಡಿಯಸ್ ಆಫ್ ಸ್ಪಿಯರ್. That is R sphere equals question mark. Volume of cone, we know the formula. Volume of cone formula ಏನು ಸಿಗುತ್ತೆ? That is equal to 1/3 pi R square H. And volume of sphere, that is equal to 4/3 pi R cube. Alva. Next, volume of cone, that is equal to volume of sphere. ಆಗೇನ್ ಸಿಗತ್ತೆ ನಮಗೆ? ವಾಲ್ಯೂಮ್ ಆಫ್ ಕೋನ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಆದಾಗ 1/3 pi R square H, that is equal to 4/3 pi R square H ಆಗತ್ತೆ. Implies, sorry, volume of cone that is equal to volume of sphere ಆದಾಗ 1/3 pi R square H, that is equal to 4/3 pi R cube. 3 get cancel, equal sign ಇದೆ. Next pi value ಏನ್ ಸಿಗತ್ತೆ? 22/7. ರೇಡಿಯಸ್ ಆಫ್ ಕೋನ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ R equals 12 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ ಇಂಟು 12 ಸೆಂಟಿಮೀಟರ್ ಇಂಟು 12 ಸೆಂಟಿಮೀಟರ್. ಹೈಟ್ ಎಷ್ಟು ಕೊಟ್ಟಿದ್ದಾರೆ? H equals 48 centimeter. That is equal to 4 into 22/7 into R cube. Now we need to find R cube. Radius of the sphere ಎಷ್ಟು ಅಂತ find out ಮಾಡಬೇಕು. Again 22/7 get cancel. That is 12 centimeter into 12 centimeter into 48 centimeter divided by 4, that is equal to R cube. 4 ones are 4 twos are, that is 4 12s are 48. That is equal to 12 centimeter into 12 centimeter into 12 centimeter. That is equal to R cube. ಇದನ್ನ rearrange ಮಾಡ್ಕೊಳ್ಳೋಣ. That is implies R cube, that is equal to 12 centimeter into 12 centimeter into 12 centimeter 3 times ಇದೆ ಅಲ್ವಾ? That is 12 centimeter whole cube ಅಂತ ಹೇಳಿ ಬರ್ಕೋಬಹುದು. 12 centimeter whole cube. ಇಲ್ಲಿ R cube ಇದೆ, 12 centimeter whole cube ಇದೆ. 2 side cube ಇರೋದ್ರಿಂದ ಪವರ್ ಏನಾಗುತ್ತೆ? ಕ್ಯಾನ್ಸಲ್ ಮಾಡ್ಕೋಬಹುದು ನಾವು. That is R equals
12 centimeter. Therefore, radius of sphere equals is 12 centimeter. ಇನ್ನೇದಾದ್ರೂ ಡೌಟ್ ಇದೆಯಾ? ಯೂನಿಟ್ ಕ್ಲಾಸ್ ಓಕೆ. ಇನ್ನೊಂದು ಹೋಮ್ ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೆ, ಅದನ್ನು ಕೂಡ ಕೇಳಿದ್ದೀರಾ? The radii of two circular ends of frustum shaped bucket are 14 centimeter and 7 centimeter. The height of the bucket is 30 centimeter. How many liters of water can it hold? 1 liter is equal to 1000 centimeter cube ಅಂತ ಕೊಟ್ಟಿದ್ದಾರೆ. ಒಂದು ಬಕೆಟ್ ಶಂಕುವಿನ ಭಿನ್ನಕದ ಆಕಾರದಲ್ಲಿದ್ದು ಅದರ ವೃತ್ತಾಕಾರದ ತುದಿಗಳ ತ್ರಿಜ್ಯಗಳು 14 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಹಾಗೂ ಬಕೆಟ್ ನ ಎತ್ತರವು 30 ಸೆಂಟಿಮೀಟರ್ ಆಗಿದ್ದರೆ ಬಕೆಟ್ ನಲ್ಲಿ ತುಂಬಿಸಬಹುದಾದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ರೇಡಿಯಸ್ ಕೊಟ್ಟಿದ್ದಾರೆ ಅವರು, ದಟ್ ಈಸ್ ದ ಬಿಗ್ಗರ್ ರೇಡಿಯಸ್ ಇಸ್ R1. R1 ಎಷ್ಟು ಕೊಟ್ಟಿದ್ದಾರೆ? 14 centimeter. And R2 is 7 centimeter. Height. ಇಲ್ಲಿ ನೀವು ಗಮನಿಸಬಹುದು, ನಾನು ಸ್ಲಾಂಟ್ ಹೈಟ್ ತಗೋತಿಲ್ಲ, ಪರ್ಪೆಂಡಿಕ್ಯುಲರ್ ಹೈಟ್ ತಗೋತಾ ಇದ್ದೀನಿ. ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಮಿಡಲ್ ಅಲ್ಲೇ ತಗೊಳ್ಳೋಣ. ದಟ್ ಈಸ್ ಪರ್ಪೆಂಡಿಕ್ಯುಲರ್ ಹೈಟ್ H equals 30 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಗಿವನ್ R1 equals 14 centimeter, R2 equals 7 centimeter, and height H equals 30 centimeter. We need to find the volume of that bucket. ಅಂದ್ರೆ ಆ ಬಕೆಟ್ ಎಷ್ಟು ನೀರು ತುಂಬಿಸಬಹುದು ಆ ಬಕೆಟ್ ನಲ್ಲಿ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್. ಫಾರ್ಮುಲಾ ಏನೋ ಗೊತ್ತಿದೆ, 1/3 pi h into R1 square plus R2 square plus R1 into R2. V equals 1/3 pi value 22/7 into H 30 centimeter. R1 is ಕೊಟ್ಟಿದ್ದಾರೆ 14 centimeter, that is 14 centimeter whole square plus R2 is 7 centimeter, 7 centimeter whole square plus R1 into R2 ಅಂತ ಹೇಳಿದ್ರೆ 14 centimeter into 7 centimeter. That is equal to 3 ones are 3 tens are 30, 22 into 10 220, that is 220/7 centimeter ಹಿಂಗೆ ಇದೆ. 14 square 14 into 14 ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? 196, that is 196 centimeter square. 7 sevens are 49, 49 centimeter square plus 14 sevens are 98, 98 centimeter square. 220 divided by 7 centimeter. 196 plus 49 plus 99 98 ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 196 plus 98, 6 plus 8 14, 1 carry 10, 10 plus 9 19, again 1 carry 2, 294 plus again we add 49, 4 plus
9, that is 13, 1 carry, 10 plus 4, 14, again 1 carry, 1 plus 2, 3. 343 ಸಿಕ್ತು ನಮಗೆ. 343 ಸೆಂಟಿಮೀಟರ್ ಸ್ಕ್ವೇರ್. That is equal to 220 into 343 divided by 7. Centimeter square into centimeter becomes centimeter cube. 220 into 343 ಮಾಡೋಣ. ಆನ್ಸರ್ ಏನು ಸಿಗುತ್ತೆ ನೋಡೋಣ. 3 zeros are 0, 3 2s are 6, 3 2s are 6, 4 zeros are 0, 4 2s are 8, again 4 2s are 8. Next to 3 into 0 0, 3 2s are 6, 3 2s are 6, 0 6, 8 plus 6 14, 1 carry, 9 plus 6 15, 1 carry 7. That is equal to 7,000. Sorry. 75,460 centimeter cube divided by 7. ಇವಾಗ ಏನ್ ಮಾಡಬೇಕು? 75,460 ನ ಡಿವೈಡೆಡ್ ಬೈ 7 ಮಾಡಬೇಕು. ಆನ್ಸರ್ ಏನ್ ಸಿಗುತ್ತೆ ನೋಡೋಣ. ಇಲ್ಲಿ ಸ್ವಲ್ಪ ಸ್ಪೇಸ್ ಇರ್ಲಿ, ಕೆಳಗಡೆ ಬರ್ಕೊಳ್ಳೋಣ. 75,460 centimeter cube divided by 7. Divided by 7. 7 ones are 7. 7 minus 7 0. Again 5. 5 is less than 7. So 0 hakotira. Then 4. 7 sevens are 49. 14 minus 9 ಎಷ್ಟು ಸಿಗತ್ತೆ? 14 minus 9 ಮಾಡಿದ್ರೆ 5. 4 minus 4 0. Next 6. 4 ತಗೊಂಡ್ರಿಲ್ವಾ? ನೆಕ್ಸ್ಟ್ 6. 8 7 8s are 56. 0 0. Again in 0 ಮಾತ್ರ ಇದೆ, ಇಲ್ಲಿ 0 ಹಾಕೋತೀರ. ನೆಕ್ಸ್ಟ್ 0. We get the answer 10,780 centimeter cube. So ವಾಲ್ಯೂಮ್ ಆಫ್ ಬಕೆಟ್ ಏನ್ ಸಿಕ್ತು ನಮಗೆ? 10,780 centimeter cube ಆರ್ 10.78 liter. Because 1 liter equals 1000 centimeter cube ಅಂತ ಹೇಳಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಬಕೆಟ್ ಅಲ್ಲಿ ಎಷ್ಟು ಲೀಟರ್ ನೀರನ್ನ ನಾವು ಫಿಲ್ ಮಾಡ್ಬೋದು ಅಂತ ಹೇಳಿದ್ರೆ 10.78 ಲೀಟರ್ ಅಷ್ಟು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಬೈಟ್ ಅಂಡ್ ಬಿಟ್ ಅಂಡ್ ಬೈಟ್ ಕೇಳಿದ್ದಾರೆ. ಪ್ರಿಸಮ್ ಅರ್ಥ ಆಗಿಲ್ಲ, ಪ್ರಿಸಮ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸಿ ಅಂತ ಹಾಕ್ತಿದ್ದಾರೆ. ಪ್ರಿಸಮ್ದು ಫಾರ್ ಎಕ್ಸಾಂಪಲ್ ಒಂದು ಸಾಲ್ವ್ ಮಾಡಿಸ್ತೀನಿ. Find the total surface area. Find the total surface area of a triangular prism if its base is 5 cm, altitude is 7 cm and length is 8 cm ಅಂತ ಕೇಳಿದ್ದಾರೆ. ಅಂದ್ರೆ 8 cm ಉದ್ದದ ಪಟ್ಟಕದ ತ್ರಿಕೋನದ ತಳವು 5 cm, ಎತ್ತರವು 7 cm ಆದರೆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ. We need to find total surface area. Given ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ.
that is base of triangular face. ಏನ್ ಕೊಟ್ಟಿದ್ದಾರೆ? Base of prism B equals 5 centimeter and height H equals 7 centimeter and length of the prism is 8 centimeter. Length L equals 8 centimeter. First doubt ಕೇಳಿದ್ರಿ, when we use BH plus B1 plus B2 plus B3 into L ಯಾವಾಗ ಯೂಸ್ ಮಾಡ್ತೀವಿ ಮ್ಯಾಮ್ ಅಂತ ಹೇಳಿ ನಾನು ಮುಂಚೆ ಕ್ಲಾಸ್ ಮಾಡ್ಬೇಕಿದ್ರೆ ಹೇಳಿದ್ದೆ. ಇನ್ ಕೇಸ್ ಆಫ್ ಬೇಸ್ ಅಂಡ್ ಹೈಟ್ ಮಾತ್ರ ಕೊಟ್ಟಿದ್ರೆ ದಟ್ ಈಸ್ ಈಕ್ವಲ್ ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿ, ಇಲ್ಲಿ ಬೇಸ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸ್. ಸೊ ದಟ್ ಈಸ್ ಈಕ್ವಲ್ ಟು ಬ್ರೆಡ್ತ್. Total surface area of a prism that is equal to BH plus 3BL. B ವ್ಯಾಲ್ಯೂ ಏನಿದೆ 5 ಸೆಂಟಿಮೀಟರ್, H ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಪ್ಲಸ್ 3 ಇಂಟು ಅಗೇನ್ B ವ್ಯಾಲ್ಯೂ 5 ಸೆಂಟಿಮೀಟರ್, L is 8 ಸೆಂಟಿಮೀಟರ್. 5 7s are 35 centimeter square plus 3 5s are 15, 15 8s are 120 centimeter square. 120 plus 35 that is 155 centimeter square. If base of prism is triangular, how its figure will be there? Okay. ಪ್ರಿಸಮ್ದು ಫಿಗರ್ ಹೇಗಿರುತ್ತೆ ಅಂತ ಹೇಳಿ ಕೇಳಿದರೆ ಇಲ್ಲೇ ಡ್ರಾ ಮಾಡಿ ತೋರಿಸ್ತೀನಿ ನಿಮ್ಗೆ. ಒಂದು ಹೇಳ್ದೆ ನಾನು ಇಲ್ಲಿ ಬೇಸ್ ಈಕ್ವಲ್ಸ್ ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸ್ ಅಂತ ಹೇಳ್ದೆ. ದಟ್ ಮೀನ್ಸ್ the base of the prism is equilateral triangle. ಇದೆರಡನ್ನು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿ ತಗೊಂಡ್ರೆ ನಾವು ಪ್ರಿಸಮ್ ಶೇಪ್ ಈ ತರ ಬರುತ್ತೆ. ದೇರ್ ಆರ್ 2 triangular faces and 3 rectangular faces. 1 2 and third one is opposite to the first one. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಪ್ರಿಸಮ್ ಫಾರ್ಮುಲಾ ಕನ್ಫ್ಯೂಷನ್ ಆಗ್ತಿದೆ. ಯಾವ ರೀತಿ ಫಾರ್ಮುಲಾ ಐಡೆಂಟಿಫೈ ಮಾಡೋದು ಅಂತ ಕೇಳ್ತಿದ್ದಾರೆ. ಲ್ಯಾಟರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ಅಂತ ಆಲ್ರೆಡಿ ಗೊತ್ತಿದೆ ನಮಗೆ. ದಟ್ ಈಸ್ ಪೆರಿಮೀಟರ್ ಆಫ್ ದಿ ಟ್ರಯಾಂಗ್ಯುಲರ್ ಫೇಸ್ ಇಂಟು ಲೆಂತ್ ಆಫ್ ದಿ ಪ್ರಿಸಮ್. Lateral surface area that is equal to A plus B plus C into L, where A plus B plus C are the sides of triangle. Total surface area ಮುಂಚೆ ಹೇಳ್ದಂಗೆ BH plus 3BL ಅಂತ ಹೇಳ್ದೆ. That is in case of problem ಅಲ್ಲಿ just base and height and length of the prism ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. And in case of equilateral triangle, equilateral triangle ಇದ್ದಾಗ all the 3 sides are equal and all the breadth of all the 3 rectangular faces also equal to, that is side of the equilateral triangle.
ಏನು ಟ್ರಯಾಂಗಲ್ ಫೇಸ್ ಸೈಡ್ಸ್ ಇರುತ್ತೆ ದಟ್ ಆಕ್ಟ್ ಆಸ್ ದ ಬ್ರೆಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಫೇಸ್. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ BH plus 3 into B1 plus B2 plus B3 into L. ಇದನ್ನ ಸ್ಕೇಲಿನ್ ಅಥವಾ ಐಸೋಸೆಲೆಸ್ ಟ್ರಯಾಂಗಲ್ ಕೊಟ್ಟಾಗ ಯೂಸ್ ಮಾಡಬೇಕು ಅಂತ ಹೇಳಿದೆ. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ. ಲಾಸ್ಟ್ ಪ್ರಾಬ್ಲಮ್ ಹೆರನ್ಸ್ ಫಾರ್ಮುಲಾ ಯೂಸ್ ಮಾಡಿ ಏರಿಯಾ ಫೈಂಡ್ ಔಟ್ ಮಾಡೋದು ಮಾಡ್ತಿದ್ದೆ. ಅಲ್ಲಿ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ಪ್ಲಸ್ BH ಅಂದ್ರೆ ಏರಿಯಾ ಆಫ್ ದ ಟೂ ಟ್ರಯಾಂಗ್ಯುಲರ್ ಫೇಸಸ್. ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಪ್ಲಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬರುತ್ತೆ. ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. BH ಮಾತ್ರ ಸಿಗತ್ತೆ ನಮಗೆ. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಪ್ಲಸ್ BH ಮತ್ತೆ BH ಪ್ಲಸ್ ಇಲ್ಲಿ 3 ಬರಲ್ಲ. B1 ಪ್ಲಸ್ B2 ಅಲ್ಲಿ ಇಲ್ಲೇ 3 ಬೇಸಸ್ ಆರ್ ಬರುತ್ತೆ. ಸೊ ಇಂಟು 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ B1 ಪ್ಲಸ್ B2 ಪ್ಲಸ್ B3 ಇಂಟು L ಏನಿದೆ ಇದಕ್ಕೂ ಅಂಡ್ ಲ್ಯಾಟರಲ್ ಸರ್ಫೇಸ್ ಏರಿಯಾಗೂ ಏನಾದ್ರೂ ರಿಲೇಷನ್ ಇದೆಯಾ ಅಂತ ಐಡೆಂಟಿಫೈ ಮಾಡೋಣ. ದಟ್ ಈಸ್ ಟೋಟಲ್ lateral surface area that is equal to A plus B plus C into L. ನಾನು ಮುಂಚೆ ಏನ್ ಹೇಳಿದೆ, ದ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಆಕ್ಟ್ ಆಸ್ ಬ್ರೆಡ್ತ್ ಆಫ್ ದ ರೆಕ್ಟಾಂಗ್ಯುಲರ್ ಫೇಸಸ್ ಅಂತ ಹೇಳಿದೆ. ಇವಾಗ ಎ ನ B1 ಅಂತ ತಗೊಂಡ್ರೆ, B ನ B2 ಅಂತ ತಗೊಂಡ್ರೆ, C ನ B3 ಅಂತ ತಗೊಂಡ್ರೆ ದ ಲ್ಯಾಟರಲ್ ಸರ್ಫೇಸ್ ಏರಿಯಾ ಏನಿದೆ ದಟ್ ಈಸ್ ಈಕ್ವಲ್ ಟು B1 ಪ್ಲಸ್ B2 ಪ್ಲಸ್ B3 ಇಂಟು L. ಇದನ್ನ ನಾವೇನಂತ ತಗೋಬಹುದು, ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಫ್ ದಿ ಪ್ರಿಸಮ್ ಅಂತ ತಗೋಬಹುದು. ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾ ದಟ್ ಈಸ್ ಆಲ್ಸೋ ಈಕ್ವಲ್ ಟು B1 ಪ್ಲಸ್ B2 ಪ್ಲಸ್ B3 ಇಂಟು L. ಅಂದ್ರೆ 3 ರೆಕ್ಟಾಂಗ್ಯುಲರ್ ಫೇಸಸ್ ಏನಿರುತ್ತೆ ಅದ್ರದ್ದು ಟೋಟಲ್ ಏರಿಯಾನ ನಾವು ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂತ ಕೂಡ ತಗೋತೀವಿ. ಇಲ್ಲಿ ಪೆರಿಮೀಟರ್ ಆಫ್ ದಿ ಟ್ರಯಾಂಗ್ಯುಲರ್ ಫೇಸ್ ಇಂಟು ಲೆಂತ್ ಆಫ್ ದಿ ಪ್ರಿಸಮ್ ಅಂದ್ರೂ ಒಂದೇ, ದ ಏರಿಯಾ ಆಫ್ ದ 3 ರೆಕ್ಟಾಂಗ್ಯುಲರ್ ಫೇಸಸ್ ಅಂದ್ರೂ ಒಂದೇ, ಬಿಕಾಸ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಫೇಸ್ ಆಕ್ಟ್ ಆಸ್ ಬ್ರೆಡ್ತ್ ಆಫ್ ದ 3 ರೆಕ್ಟಾಂಗ್ಯುಲರ್ ಫೇಸಸ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ದಟ್ ಈಸ್ ಈಕ್ವಲ್ ಟು ಲ್ಯಾಟರಲ್ ಸರ್ಫೇಸ್ ಏರಿಯಾ ಪ್ಲಸ್ BH. ಲ್ಯಾಟರಲ್ ಸರ್ಫೇಸ್ ಏರಿಯಾಗೆ ನೀವು A ಪ್ಲಸ್ B ಪ್ಲಸ್ C ಇಂಟು L ಆದ್ರೂ ಯೂಸ್ ಮಾಡ್ಬೋದು, B1 ಪ್ಲಸ್ B2 ಪ್ಲಸ್ B3 ಇಂಟು L ಆದ್ರೂ ಯೂಸ್ ಮಾಡ್ಬೋದು. ವೆನ್ ವಿ ಯೂಸ್ ಫೋರ್ತ್ ಫಾರ್ಮುಲಾ ಅಂತ ಕೇಳಿದರೆ, ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಕ್ವಶನ್ ಯಾವುದೇ ಕ್ವಶನ್ ಕೇಳಿದ್ರು ಯೂಸ್ ಮಾಡಬಹುದು. ಬಟ್ ಇನ್ ಕೇಸ್ ಆಫ್ ಬೇಸ್ ಹೈಟ್ ಮಾತ್ರ ಕೊಟ್ಟಾಗ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಬೇಸ್ ಮತ್ತೆ ಹೈಟ್ ಅಂಡ್ ಲೆಂತ್ ಆಫ್ ದಿ ಪ್ರಿಸಮ್ ಕೊಟ್ಟಾಗ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ BH ಪ್ಲಸ್ 3BL ಅಂತ ಯೂಸ್ ಮಾಡ್ತೀರಾ. ಇನ್ ಕೇಸ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂದ್ರೆ ಹೈಟ್ ಕೊಟ್ಟಿರಲ್ಲ ಅಂತ ಹೇಳಿದಾಗ ಬರೀ 3 ಸೈಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೆರನ್ಸ್ ಫಾರ್ಮುಲಾ ಯೂಸ್ ಮಾಡಿ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಕೊಂಡು ಏರಿಯಾನ ಆಡ್ ಮಾಡ್ತೀರಾ, ನಿಮ್ಗೆ ಟೋಟಲ್ ಸರ್ಫೇಸ್ ಏರಿಯಾ ಸಿಗತ್ತೆ. ಬ್ರೆಡ್ತ್ ಮತ್ತೆ ಹೈಟ್ ಲೆಂತ್ ಬಿಟ್ಟು ಇನ್ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಹೆರನ್ಸ್ ಫಾರ್ಮುಲಾ ಹೇಳ್ದೆ ಹೈಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಹೈಟ್ ಆಫ್ ದಿ ಟ್ರಯಾಂಗ್ಯುಲರ್ ಬೇಸ್ ಏನಿರುತ್ತೆ, ಪ್ರಿಸಮ್ ಬೇಸ್ ಟ್ರಯಾಂಗ್ಯುಲರ್ ಶೇಪ್ ಇರುತ್ತೆ ಬೇಸು. ಸೊ ಹೈಟ್ ಆಫ್ ದಿ ಟ್ರಯಾಂಗಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ 3 ಸೈಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವಾಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಹೆರನ್ಸ್ ಫಾರ್ಮುಲಾ ಯೂಸ್ ಮಾಡಿ ಏರಿಯಾನ ಫೈಂಡ್ ಔಟ್ ಮಾಡ್ತೀರಾ. ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೆ, ಹೆರನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಗೆ ಪ್ರಾಬ್ಲಮ್ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಅದ್ ಒಂದ್ಸಲ ನೋಡಿ ರಿವ್ಯೂ ಮಾಡಿ.
ಗೊತ್ತಾಗತ್ತೆ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್. ಅದಕ್ಕೆ ಒಂದು ಪ್ರಾಬ್ಲಮ್, ಆ ಫಾರ್ಮುಲಾ ಯೂಸ್ ಮಾಡಿ ಒಂದು ಪ್ರಾಬ್ಲಮ್ ಹೇಳ್ಕೊಡಿ ಮ್ಯಾಮ್ ಅಂತ ಕೇಳಿದ್ದೀರಾ. ಇಲ್ಲಿ BH ಪ್ಲಸ್ 3BL ನ ಯೂಸ್ ಮಾಡಿ ಹೇಗೆ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದು ಅಂತ ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಇಲ್ಲಿ ಬೇಸ್, ಹೈಟ್ ಮತ್ತೆ ಲೆಂತ್ ಆಫ್ ದಿ ಪ್ರಿಸಮ್ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗೆ ಕೊಟ್ಟಿರುವ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಂದ್ರೆ ಮೆಜರ್ಮೆಂಟ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಿಲ್ಲ, ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ ಫಿಗರ್ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಇದು ಕ್ವಶನ್ ಕೇಳಿದಾರೆ. ಇನ್ ಕೇಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ ಹೇಳಿ ಚಾರ್ಟ್ ಬಾಕ್ಸ್ ಅಲ್ಲಿ ಇದು ಇದೆ, ಒಟ್ಟಿಗೆ ನೋಡ್ಕೊಳ್ಳಿ. ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಇನ್ ರೈಟ್ ಆಂಗುಲರ್ ಟ್ರಯಾಂಗಲ್ the one side is the perpendicular side is act as a height of triangle ಅಂತ ಹೇಳ್ಬೋದು. ಹೈಟ್ ಇವಾಗ ಏನಂತ ತಗೋಬಹುದು ನಾವು, 5 ಸೆಂಟಿಮೀಟರ್ ಅಂತ ತಗೋಬಹುದಾ. ದಿಸ್ ಇಸ್ ದ perpendicular side, that is ಇಲ್ಲಿ ಅಬ್ಸರ್ವ್ ಮಾಡಿ ಫಿಗರ್ ಅಲ್ಲಿ ಇಲ್ಲಿ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. that is also equal to this side also equals to 13 centimeter because the two triangles are congruent to each other ಅಂತ ಹೇಳಿದ್ದೆ. ಇನ್ ಪ್ರಿಸಮ್ ದ ಟೂ ಟ್ರಯಾಂಗ್ಯುಲರ್ ಫೇಸಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳಿದ್ದೀನಿ, ಅಂದ್ರೆ ಸರ್ವಸಮ ಅಂತ. ಇಲ್ಲಿ ಎರಡು ಬಾಹುಗಳ ಅಳತೆಯನ್ನ ಕೊಟ್ಟಿದ್ದಾರೆ. ಇನ್ನು ಒಂದು ಬಾಹುದು ಈ ಕಡೆ ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಎರಡು ತ್ರಿಭುಜಗಳು ಕೂಡ ಸರ್ವಸಮ ಆಗಿರೋದ್ರಿಂದ ದಟ್ ಈಸ್ ಆಲ್ಸೋ ಈಕ್ವಲ್ ಟು 13 ಸೆಂಟಿಮೀಟರ್. ಸೊ ಮೂರು ಸೈಡ್ ಏನೇನ್ ಕೊಟ್ಟಿದ್ದಾರೆ, ಇವಾಗ ಟ್ರಯಾಂಗಲ್ದು 3 ಸೈಡ್ ಸಿಕ್ತು ನಮಗೆ. ದಟ್ ಈಸ್ A equals 5 centimeter, B equals 12 centimeter and C equals 13 centimeter. In right angle triangle ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಏನಿದೆ ಅದು ಆಕ್ಟ್ಸ್ ಆಸ್ ಅ ಹೈಟ್ ಅಂತ ಹೇಳಿದೆ. ಇವಾಗ A ಏನಿದೆ ನಾವು ಅದನ್ನ ಹೈಟ್ H ಅಂತ ಕನ್ಸಿಡರ್ ಮಾಡ್ಬೋದಾ. ದಟ್ ಈಸ್ H equals 5 centimeter. ಈಗ ಟೋಟಲ್ ಸರ್ಫೇಸ್ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ ದಟ್ ಈಸ್ ಈಕ್ವಲ್ ಟು ಲ್ಯಾಟರಲ್ ಸರ್ಫೇಸ್ ಏರಿಯಾ ಪ್ಲಸ್ BH ಅಂತ ಹೇಳಿ ಹಾಕಿದ್ದೆ. ಲ್ಯಾಟರಲ್ ಸರ್ಫೇಸ್ ಏರಿಯಾಗೆ ನೀವು ಇವಾಗ ABC ಅಂತ ಇದೆ ಅಲ್ವಾ, ABC ನ ಆಕ್ಟ್ ಆಸ್ ABC ಆರ್ ದ 3 sides ಆಫ್ ಟ್ರಯಾಂಗ್ಯುಲರ್ ಫೇಸ್. 3 sides ಆರ್ ಆಕ್ಟ್ ಆಸ್ ಬ್ರೆಡ್ತ್ ಆಫ್ ದ 3 ರೆಕ್ಟಾಂಗ್ಯುಲರ್ ಫೇಸಸ್ ಅಂತ ಹೇಳಿದ್ದೆ. ಇವಾಗ A ನ ನಾವು B1 ಅಂತ ತಗೋಬಹುದು, B ನ B2, C ನ B3 ಅಂತ ಹೇಳಿ ತಗೋಬಹುದು. ಸೊ ಲ್ಯಾಟರಲ್ ಸರ್ಫೇಸ್ ಏರಿಯಾ A ಪ್ಲಸ್ B ಪ್ಲಸ್ C ಇಂಟು L ಪ್ಲಸ್ ಬ್ರೆಡ್ತ್ ಇಂಟು ಹೈಟ್. ಬೇಸ್ ಎಷ್ಟು ಕೊಟ್ಟಿದ್ದಾರೆ, 12 ಸೆಂಟಿಮೀಟರ್. ದಟ್ ಈಸ್ ಬೇಸ್. B equals 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ. A ಪ್ಲಸ್ B ಪ್ಲಸ್ C ಇಂಟು ಎಲ್ಲ ನಾವು B1 ಪ್ಲಸ್ B2 ಪ್ಲಸ್ B3 ಇಂಟು L ಅಂತ ಕೂಡ ಬರ್ಕೋಬಹುದು. B1 ಪ್ಲಸ್ B2 ಪ್ಲಸ್ B3 ಇಂಟು L. ಒಂದೇ ಪ್ರಾಬ್ಲಮ್ ಅಲ್ಲಿ ಎರಡೂ ರೀತಿ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ A ಪ್ಲಸ್ B ಪ್ಲಸ್ C ಇಂಟು L ಆದ್ಮೇಲೆ B1 ಪ್ಲಸ್ B2 ಪ್ಲಸ್ B3 ಇಂಟು L ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮಗೆ ಡೌಟ್ ಕ್ಲಾರಿಫೈ ಆಗ್ಲಿ ಅಂತ A ಪ್ಲಸ್ B ಪ್ಲಸ್ C ಇಸ್ ಆಲ್ಸೋ ಈಕ್ವಲ್ ಟು B1 ಪ್ಲಸ್ B2 ಪ್ಲಸ್ B3 ಅಂದ್ರೆ ದ ಪೆರಿಮೀಟರ್ ಇಂಟು ಲೆಂತ್ ಆಫ್ ದಿ ಪ್ರಿಸಮ್ ಏನಿರುತ್ತೆ ಲ್ಯಾಟರಲ್ ಸರ್ಫೇಸ್ ಏರಿಯಾ ದಟ್ ಈಸ್ ಆಲ್ಸೋ ಈಕ್ವಲ್ ಟು ದ ಏರಿಯಾ ಆಫ್ ದ 3 ರೆಕ್ಟಾಂಗ್ಯುಲರ್ ಫೇಸಸ್. 3 ಆಯತಾಕಾರದ ಮುಖಗಳೇನಿರುತ್ತೆ ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಕೂಡ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ಹಾಕಿದ್ದೀನಿ. ನೆಕ್ಸ್ಟ್ 12 ಇಂಟು 5 60 ಸೆಂಟಿಮೀಟರ್ ಸ್ಕ್ವೇರ್. B1 ಎಷ್ಟಿದೆ, 5 ಸೆಂಟಿಮೀಟರ್, B2 12 ಸೆಂಟಿಮೀಟರ್, B3 13 ಸೆಂಟಿಮೀಟರ್.
ಇಂಟು ಎಲ್. ಲೆಂತ್ ಆಫ್ ದಿ ಪ್ರಿಸಮ್ ಏನ್ ಕೊಟ್ಟಿದ್ದಾರೆ? ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಟ್ರಯಾಂಗ್ಯುಲರ್ ಫೇಸಸ್. ಎಲ್ ಈಕ್ವಲ್ಸ್ 9 centimeter. That is L. So into L, 9 centimeter plus 60 centimeter square. Next to 12 plus 13, that is 25. 25 plus 5, 30. That is equal to 30 centimeter into 9 centimeter plus 60 centimeter square. 3 9s are 27, that is 270 centimeter square plus 60 centimeter square. 270 plus 60, 330 centimeter square. Therefore, total surface area that is equal to 330 centimeter square. When height is not given anta ಹೇಳಿದಾಗ Heron's formula use ಮಾಡಿ sides 3 sides ಕೊಟ್ಟಿರ್ತಾರೆ. Heron's formula use ಮಾಡಿ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೀನಿ. 330 ಅಂತ ನೀವೇ ಆನ್ಸರ್ ಹಾಕಿದೀರಾ. ಕಾವ್ಯ ಹಾಕಿದ್ದಾರೆ, ಮತ್ತೆ ಇನ್ನೊಬ್ರು ಒಪ್ಪೋ A9 ಅಂತ ತೋರಿಸ್ತಿದೆ. ನೀವು ರೀನೇಮ್ ಮಾಡ್ಕೋಬಹುದು, ಅದನ್ನ ಆಪ್ಷನ್ ಇರುತ್ತೆ, ನೋಡ್ಕೊಳ್ಳಿ. ಮೆನ್ಸುರೇಷನ್ 2D 3D ಸಂಬಂಧಪಟ್ಟಂಗೆ ಇನ್ಯಾವುದಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ತ್ರಿವಿಕ್ಷ ಒಂದು ಇಮೇಜ್ ಹಾಕಿದ್ದಾರೆ ಪ್ರಾಬ್ಲಮ್ದು, ಅದು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಹೇಳಿ ಕೊಟ್ಟಿದ್ದೆ. ಡೆನ್ಸಿಟಿ ಕೊಟ್ಟಿದ್ದಾರೆ, ಮಾಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿ. ಇದೇ ಪ್ರಾಬ್ಲಮ್ ನಿಮ್ ವರ್ಕ್ ಶೀಟ್ ಅಲ್ಲಿ ಕೂಡ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಅಂದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ಕಾಂಬಿನೇಷನ್ಸ್ ಆಫ್ ಸಾಲಿಡ್ಸ್ ಮಾಡಿಸಿದೀನಿ, ಅದೇ ತರ ಇರುತ್ತೆ. ಇದನ್ನು ನೀವೇ ಟ್ರೈ ಔಟ್ ಮಾಡಿ, ಆನ್ಸರ್ ಅದ್ರಲ್ಲೇ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಯಾವುದು ಡೌಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯೂನಿಟ್ಸ್ ಅಂಡ್ ಮತ್ತೆ ಮೀನು ಮೀಡಿಯನ್ ಅರ್ಥ ಆಗಿಲ್ಲ ಅಂತ ಹಾಕಿದ್ದೀರಾ, ಆ ಕ್ಲಾಸ್ದು ಡೌಟ್ ಕ್ಲಾರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.